ಮುಖ್ಯವಾಗಿ ಏನಂದರೆ ನಮ್ಮ ತಂಡದಲ್ಲಿ ಒಬ್ಬರು ಜೆ ಕೆ ಮಾಸ್ಟರ್ ಅಂತಿದ್ರು. ಅವರು ನಮ್ಮ ಗುರುಗಳ ಥರ. ಸೊ ಅವರು ನಿಧನರಾದರು ಇದು ಸಿನಿಮಾ ಮಾಡಾದ್ಮೇಲೆ. ಅವ್ರದ್ದು ಪಾತ್ರ ಇದೆ ಇದರಲ್ಲಿ. ಸೊ ಅವ್ರಿಗೂ ಕೂಡ ನಾವು ಅರ್ಪಿಸ್ತೀರಿ. ಸೊ ಅವ್ರ ಆಶೀರ್ವಾದ ಇರುತ್ತೆ ಅಂತ ನಾವು ಕೇಳ್ಕೊಳ್ತಾ ಸರ್ ಸರ್ ಹೀರೋಯಿನ್ನು ಆ್ಯಕ್ಚುಲಿ ಇವತ್ತು ಅವ್ರದ್ದು ಹುಟ್ಟಿದಬ್ಬ. ಸೊ ಹಾಗಾಗಿ ಅವರು ಆಲ್ರೆಡಿ ಒಂದು ಮುಂಬೈಯಲ್ಲೋ ಎಲ್ಲೋ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಸೊ ನಮ್ಮ ಚಿತ್ರಕ್ಕೆ ಒಳ್ಳೇದಾಗಲಿ ಅಂತಲೇ ಕೇಳ್ಕೊಂಡು ಬರೋಕ್ಕೆ ಹೋಗೋರೆ ಅವ್ರ ಫ್ಯಾಮಿಲಿ ಜೊತೆ. ಸೊ ನಾವು ಸಡನ್ನಾಗಿ ಅಂದರೆ 31ಕ್ಕೆ ರಿಲೀಸ್ ಬರ್ತಾ ಇದೆ. ಪೋಸ್ಟ್ಪೋನ್ ಮಾಡ್ಕೊಳ್ಳೋಕ್ಕೂ ಒಂದು ಅವಕಾಶಗಳು ಇರಲಿಲ್ಲ. ಸುಮಾರು ದಿನಗಳಿಂದನೇ ಪ್ರವೀಣ್ ಸರ್ ಹತ್ರ ಮಾತಾಡ್ಬಿಟ್ಟಿದ್ರಿ. ಹಾಗಾಗಿ ಅವ್ರು ಬರಲಿಕ್ಕಾಗಿಲ್ಲ. ಬಟ್ ಅವರು ಬೆಸ್ಟ್ ವಿಶಸ್ನ ಮತ್ತೆ ಮುಂದಿನ ದಿನಗಳಲ್ಲಿ ಇಂಟರ್ವ್ಯೂಸಲ್ಲಿ ಹೇಳ್ತಾರೆ. ಸರ್ ಇದು ಸಬ್ಜೆಕ್ಟ್ ಅಂತ ಹೇಳಿದ್ರೆ ಒಂದು ಮೊದಲನೇದಾಗಿ ಜಾಲಿ ಚಿತ್ರದಲ್ಲಿ ಟೈಟಲ್ ತಕ್ಕಂಗೆ ಎಲ್ಲನೂ ಸಾರ್ ಹೇಳ್ದಂಗೆ ಫನ್ ಎಲಿಮೆಂಟ್ಸ್ ಎಲ್ಲ ಗೂಡಿರುತ್ತೆ. ಬಟ್ ಮುಖ್ಯವಾಗಿ ಏನಂದರೆ ಸಿನಿಮಾದಲ್ಲಿ ಒಂದು ಮೆಸೇಜ್ ಅನ್ನೋದು ಇರಲೇಬೇಕು. ಏನಂದರೆ ಸುಮಾರು ವರ್ಷಗಳಿಂದ ಸಿನಿಮಾ ಶುರುವಾಗಿದ್ದೇ ಅದೇ ಒಂದು ಏನಾದರೂ ಒಂದು ಸಂದೇಶ ತೋರಬೇಕು ಅಂತ. ಡಾಕ್ಟರ್ ರಾಜ್ಕುಮಾರ್ ಅವರು ಬಂಗಾರದ ಮನುಷ್ಯ ಮಾಡಿದಾಗ ಎಷ್ಟೋ ಜನ ತಮ್ಮ ಕೆಲಸಗಳನ್ನ ಬಿಟ್ಟು ಕೃಷಿ ಕಡೆ ಹೋದರು. ಅದೇ ರೀತಿ ಪ್ರತಿಯೊಂದು ಸಿನಿಮಾದಲ್ಲೂ ಒಂದು ಮೆಸೇಜ್ ಇರುತ್ತೆ. ನಮ್ಮ ಸಿನಿಮಾದಲ್ಲಿ ಏನಂದರೆ ಈ ಇತ್ತೀಚೆಗೆ ನೀವು ನೋಡ್ತಾ ಇರ್ಬೋದು, ವಿಚ್ಛೇದನೆಗಳು ಹೆಚ್ಚಾಗ್ತಿದೆ. ಯಾವ ಥರ ಅಂದರೆ ಅವಾರ್ಡ್ ಬಂದಿರೋ ಥರ ಪೋಸ್ಟ್ಗಳು ಮಾಡ್ಕೊತವ್ರೆ ಸೆಲೆಬ್ರಿಟೀಸು. ಸೊ ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ಕಲ್ಚರ್ ಅಂತ ನನಗಂತೂ ಅರ್ಥನೇ ಆಗ್ತಿಲ್ಲ. ನಮ್ಮ ತಂದೆ ತಾಯಿಂದರು ಅವ್ರ ತಂದೆ ತಾಯಿಂದರೆಲ್ಲ ನೋಡಿರ್ಬೋದು ನೀವು. ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡ್ತಾರೆ, ರಿಲೇಷನ್ಶಿಪ್ನ ಅಷ್ಟು ಸ್ಟ್ರಾಂಗಾಗಿ ಇಟ್ಕೊತಾರೆ. ಬಟ್ ಇತ್ತೀಚೆಗೆ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸಿಂದ ಒಂದು ರಿಲೇಷನ್ಶಿಪ್ ಬ್ರೇಕ್ ಆಗುತ್ತೆ, ಇಲ್ಲಾಂದರೆ ಮದುವೆ ಆಗಿದ್ದರೆ ಡಿವೋರ್ಸ್ವರೆಗೂ ಹೋಗುತ್ತೆ. ಮುಂದಿನ ಜನಕ್ಕೆ ಅಂದರೆ ಮುಂದಿನ ಪೀಳಿಗೆಗೆ ಇದನ್ನೇ ನಾವು ತೋರಿಸ್ಕೊಡ್ತಾ ಇದ್ದೀರಾ ಅಂತ. ಸೊ ಮುಖ್ಯವಾಗಿ ರಿಲೇಷನ್ಶಿಪ್ಪಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಏನಾಗ್ತಿದೆ, ಇದ್ರದ್ದು ಮುಖ್ಯವಾದ ಒಂದು ಎಲ್ಲ ಅಂಶಗಳಲ್ಲೂ ಕೂಡಿ ಅದು ಮುಖ್ಯವಾದ ಒಂದು ಅಂಶ ಇರುತ್ತೆ. ಜಾಲಿ ಅನ್ನೋ ಪಾತ್ರ ನಿಮಗೆ ನಾಟುತ್ತೆ. ಏನಂದರೆ ಆ ಜಾಲಿ ಅನ್ನೋ ಪಾತ್ರ ಯಾವ ಥರ ಆ ಸನ್ನಿವೇಶನ ತಗೊಂಡು ಹೋಗ್ತಾರೆ ಅನ್ನೋದು ನೀವು ನೋಡ್ಬೋದು. ಸರ್ ಸೊಲ್ಯೂಷನ್ ಕೂಡ ಕೊಟ್ಟಿದ್ದೀರಿ. ಒಂದು ಸಮಸ್ಯೆನ ಹೇಳಿದ್ಮೇಲೆ ಆ ಸೊಲ್ಯೂಷನ್ ಕೊಡಲೇಬೇಕು ಅಂತ. ಅದನ್ನು ಆ ಸೊಲ್ಯೂಷನ್ನ ಇವಾಗಿರೋ ಜನಗಳು ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ನಾವು ಸಿನಾರಿಯೋ ಆಗಿ ಸೀನ್ ಆಗಿ ತೋರಿಸಿದ್ದೀರಿ. ಕೊನೆಯದಾಗಿ ಇಡೀ ಸಿನಿಮಾಗೆ ಒಂದು ಡೈಲಾಗಲ್ಲಿ ಹೇಳ್ತೀರಿ ಈ ಥರ ಒಂದು ಸೊಲ್ಯೂಷನ್ ಅಂತ. ಬಟ್ ಅದನ್ನು ಯಾವ ರೀತಿ ನಮ್ಮ ಪ್ರೇಕ್ಷಕರು ತಗೊತಾರೆ ಅನ್ನೋದು ಕಾದು ನೋಡಬೇಕು. ಸರ್ ಆ್ಯಕ್ಟಿಂಗ್ ಅನ್ನೋದು ನಾವು ರಂಗಭೂಮಿಯಿಂದ ಸೊ ಸುಮಾರು ಒಂದು 6-7 ವರ್ಷ ರಂಗಭೂಮಿಯಲ್ಲಿ ಅಂದರೆ ಕಾಲೇಜ್ ಡೇಸಿಂದಾನೆ ಸುಮಾರು 160ಕ್ಕೂ ಹೆಚ್ಚು ಶೋಸ್ ಮಾಡಿದ್ದೀರಿ. ಎಲ್ಲ ನಮ್ಮ ಸಹ ಕಲಾವಿದರು, ಹಿರಿಯ ಕಲಾವಿದರು ಅವ್ರ ಜೊತೆ ಆಡಿ KB ಸರ್ ಎಲ್ಲ ಇದ್ದರು ಆ ತಂಡದಲ್ಲಿ. ಸೊ ಅವ್ರ ಜೊತೆ ನಿಂತು ಮಾಡ್ತಿರ್ಬೇಕಾದ್ರೆ ಪಾತ್ರಗಳು ಹೇಗೆ ಮಾಡಬೇಕು ಅನ್ನೋದು ನಮಗೂ ರೂಢಿಯಾಗಿತ್ತು. ಡೈರೆಕ್ಷನ್ ಅನ್ನೋದು ನಮಗೆ ಆಲ್ರೆಡಿ ಒಂದು ಪಿಕ್ಚರೈಸೇಷನ್ ಇತ್ತು ಚಿಕ್ಕ ವಯಸ್ಸಿಂದ ನಾನು ಸಿನಿಮಾ ಮಾಡಬೇಕು ಅಂತ. ಸೊ ನಟನೆ ಒಂದೇ ಆಗಲ್ಲ ಇಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿ ಆಗಲಿ ಯಾವುದೇ ಒಂದು ಇಂಡಸ್ಟ್ರಿಯಲ್ಲಿ ಆಗಲಿ. ಇವತ್ತು ನೀವು ನೋಡ್ತಿರ್ಬೋದು, ಯಾವುದೇ ಅವಕಾಶಗಳಿಲ್ಲ ಅಂದರೂ ಈ ಡೈರೆಕ್ಷನ್ ನಾವು ಕಲ್ತ್ಕೊಂಡಿದ್ದಕ್ಕೆ ಇವತ್ತು ನಾವು ಸಿನಿಮಾ ಮಾಡಿದ್ದೀರಿ. ಈ ಸಿನಿಮಾದಲ್ಲಿ ಎಡಿಟಿಂಗ್ ಕೂಡ ನಾನೇ ಮಾಡಿದ್ದೀನಿ. ಸಾಕಷ್ಟು ಎಲ್ಲರೂ ಇದೇ ಥರ ಸಪೋರ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ಡೈರೆಕ್ಷನ್ ಕೂಡ ಹಾಗೆ ಮಾಡ್ತಾ ಕಿರುಚಿತ್ರಗಳು ಮಾಡ್ತಾ ಕಲ್ತು ಬಂದಿದ್ದೀವಿ ಸರ್. ಎಸ್ ಸರ್. ಸೈಕಲಾಜಿಕಲ್ ಆಗ ಹೌದು. ಅಂದರೆ ಏನು ಗೊತ್ತಾ, ಜೀವನ ಅಂದರೆ ನಿಮಗೆ ಒಂದು ಗುರಿ ಇರುತ್ತಲ್ಲ ಸರ್. ಆ ಗುರಿ ಹಠ ಅನ್ನೋದು ನಾವು ಇಟ್ಕೊಂಡಾಗ ಎಲ್ಲನೂ ಕಲಿಸುತ್ತಂತೆ. ನಾನು ಇದರಲ್ಲಿ ಲಿರಿಕ್ಸ್ ಆಗಿ ನಾನು ಮಾಡಿರಲಿಲ್ಲ. ಲಿರಿಕ್ಸ್ ಅಂತೆ ಫಸ್ಟ್ ಸಿನಿಮಾಗೆ ಬರ್ದಿರೋ ನೀವು, ಅದು ಟೈಟಲ್ ಟ್ರ್ಯಾಕ್ ಕೇಳ್ಬೋದು ನೀವು. ಸೊ ನಾನು ಇವಾಗ ಅಫೋರ್ಡ್ ಮಾಡೋಕ್ಕಾಗಲ್ಲ ಒಬ್ಬರ ಹತ್ರ ದೊಡ್ಡವ್ರ ಹತ್ರ ಹೋದರೆ, ಮತ್ತು ನಾವು ಕರೆಕ್ಷನ್ಸ್ ಹೇಳೋಕ್ಕೂ ಆಗಲ್ಲ ಜಾಸ್ತಿ. ಸೊ ನನಗೆ ಬೇಕಾಗಿರೋ ಥರ ಬೇಕು ಅಂದಾಗ ಪ್ರೊಡಕ್ಷನ್ ಎಲ್ಲ ಸ್ಟ್ರಾಂಗ್ ಇದೆ, ನಾವು ಯುವಕರೆಲ್ಲ ಹೊಸಬ್ರೆಲ್ಲ. ಸೊ ಆ ಒಂದು ಪ್ಲಾಟ್ ಅಂದರೆ ಆ ಒಂದು ಕ್ರಾಫ್ಟ್ ಕೂಡ ಮಾಡಬೇಕಾಗಿ ಬಂತು. ಸೊ ಈ ಥರ ಅನೇಕ ಕ್ರಾಫ್ಟ್ಗಳನ್ನ ಒಂದು ಹಠ ಇದ್ದಾಗ ಮಾಡಿಸುತ್ತೆ. ಇವಾಗ ನಮ್ಮ ಹುಡುಗರು ಇಲ್ಲಿ ಇದ್ದಾರಲ್ಲ, ಸೊ ಅವರೆಲ್ಲರೂ ಆ್ಯಕ್ಟರ್ಸೇ. ಬಟ್ ಆ ಆ್ಯಕ್ಟರ್ಸ್ ಆಗಿದ್ರೂ ಕೂಡ ಪ್ರತಿಯೊಬ್ಬರು ಡೈರೆಕ್ಷನ್ ಡಿಪಾರ್ಟ್ಮೆಂಟಿಂದ ಹಿಡಿದು ಪ್ರೊಡಕ್ಷನ್ ಕೆಲಸವರೆಗೂ ಮಾಡಿದ್ದಾರೆ. ಏನಕ್ಕೆ ಅಂತ ಹೇಳಿದ್ರೆ ಸಿನಿಮಾದಲ್ಲೇ ಉಳಿಬೇಕು ನಾವು.
ಸೊ ಸಿನಿಮಾದಲ್ಲಿ ಉಳಿತೀವಿ ಅಂದಮೇಲೆ ಎಲ್ಲ ಥರದಕ್ಕೂ ನಾವು ಸಿದ್ಧರಾಗಿರ್ಬೇಕು. ಇದೆ ನಾವು ಆಯ್ತು ನಾನು ನಟನೆನೇ ಆಗಬೇಕು, ನಟನೆ ಹಿಂದೆ ಇನ್ನೂ ಅಷ್ಟು ಸ್ಕ್ರಾಪ್ಸ್ ಇರುತ್ತಲ್ಲ, ಅದು ಅರ್ಥ ಮಾಡ್ಕೊಂಡಾಗ ಇನ್ನೂ ಹೆಚ್ಚು ಔಟ್ಪುಟ್ ಇಂಪ್ಯಾಕ್ಟಾಗಿ ಕೊಡ್ಬೋದು ಅಂತ ನನ್ನ ಭಾವನೆ. ಸರ್ ಎಲ್ಲ ಬೆಂಗಳೂರಲ್ಲೇ ಒಂದೇ ಒಂದು ಸಾಂಗ್, ಪ್ರಮೋಷನಲ್ ಸಾಂಗ್ ಮಾತ್ರ ಪಾಂಡಿಚೇರಿಗೆ ಹೋದ್ರಿ. ಅಲ್ಲೂ ಅಷ್ಟಂದರೆ ವಾತಾವರಣ ಒಂದು ಸ್ವಲ್ಪ ಅಷ್ಟು ಚೆನ್ನಾಗಿ ಇದು ಮಾಡಿರಲಿಲ್ಲ. ಇಲ್ಲೇ ನಮ್ಮ ಕರ್ನಾಟಕದಲ್ಲೇ ಎಲ್ಲ ಮಾಡಿದ್ವಿ. ಮತ್ತೆ ಹೌದು ಮೇಡಮ್. ಮ್ಯಾಮ್ ಏನಂದರೆ ಚಿಕ್ಕ ವಯಸ್ಸಿಂದ ಅಣ್ಣವ್ರ ಸಿನಿಮಾಗಳು ನೋಡ್ತಾ ಡ್ಯಾನ್ಸ್ ಅಂತ ಇಷ್ಟ. ಸೊ ಅಪ್ಪು ಸರ್ ಅಂದರೆ ಯಾರು ಡ್ಯಾನ್ಸ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಆ ಥರ ನೋಡ್ಕೊಂಡು ಬೆಳೆದವ್ರು ನಾವು. ಸೊ ಹಾಗೆ ಆ ಒಂದು ಪ್ರೇರೇಪಣೆಯೂ ಇರುತ್ತೆ. ಬಟ್ ಚಿತ್ರರಂಗ ಈ ನಮ್ಮ ಕತೆಗೆ ನೀವು ಒಂದು ಎಲಿಮೆಂಟ್ ಏನಂದರೆ ಅಪ್ಪು ಸರ್ ಫ್ಯಾನ್ಸ್ಗೆಲ್ಲ ಇದೊಂದು ಸರ್ಪ್ರೈಸ್ ಪ್ಯಾಕೇಜ್ ಥರ ಅಂತೂ ಇರುತ್ತೆ. ಯಾಕೆಂದರೆ ಸಿನಿಮಾ ಬಂದು ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಆ ಒಂದು ಅಪ್ಪು ಸರ್ನ ಸುಮ್ಮನೆ ಒಂದು ನೇಮ್ಗಾಗಿ ನಾವು ಕ್ಯಾರಿ ಮಾಡಿಲ್ಲ, ಆ ಎಮೋಷನ್ಸು ಮತ್ತೆ ನಾವು ತೊಗೊಂಬಂದಿದ್ದೀರಿ ಸಿನಿಮಾಲಿ. ಸೊ ಇದನ್ನು ಬರೀ ಆ ಸೀನಲ್ಲಿ ಒಂದರಲ್ಲಿ ಬಿಟ್ಕೊಟ್ಟಿದ್ದೀರಿ, ಬಟ್ ಇನ್ನೆಲ್ಲೂ ಟ್ರೇಲರಲ್ಲೂ ತೋರಿಸಿಲ್ಲ. ಸಿನಿಮಾ ನೋಡಿದ್ಮೇಲೆ ಅದೊಂದು ಸರ್ಪ್ರೈಸ್ ಪ್ಯಾಕೇಜ್ ಆಗುತ್ತೆ ಎಲ್ಲರಿಗೂ. ಸೊ ನಿರ್ಮಾಪಕರು ಓಕೆ. ಇನ್ನೊಂದು ನಾನು ಮಾತಾಡೋದಕ್ಕಿಂತ ಮುಂಚೆ ಇನ್ನೊಂದು ನಿರ್ಮಾಪಕರನ್ನು ಮಾತಾಡ್ಸ್ತೀನಿ. ಹಾಂ ಬಂದಿಲ್ಲ. ಸೊ ನಾಗವೇಣಿ ಮೇಡಮ್ ಅವರು ಒಂದೆರಡು ಮಾತುಗಳಾಗಿ ಯಾರಾದರೂ ಓಕೆ. ನಮ್ಮ ನಿರ್ಮಾಪಕರ ಬದಲು ಲೆಜೆಂಡ್ರಿ ಪ್ರೊಡ್ಯೂಸರ್ ಉಮಾಪತಿ ಸರ್ ಆಲ್ರೆಡಿ ಮಾತಾಡಿದ್ದಾರೆ. ಸೊ ಅವ್ರ ಆಶೀರ್ವಾದ ನಮ್ಮ ಸಿನಿಮಾ ಮೇಲೆ ಇದೆ ಅಂತ ಹೇಳ್ತಾ, ಸೊ ನೆಕ್ಸ್ಟು ಇವತ್ತು ಒಂದು ಸ್ವಲ್ಪ ಹೊತ್ತು ನಾನು ಒಂದು ಹೆಚ್ಚು ಕಾಲಾವಧಿ ತೊಗೊಬೋದಾ, ಮಾತಾಡ್ಬೋದಾ? ಹಾಂ ಯಾಕಂದರೆ ಇನ್ನೊಂದು ಪ್ರೆಸ್ ಮೀಟ್ ಇದೆಯಾ? ಓಕೆ. ಮೊದಲನೇದಾಗಿ ಇಲ್ಲಿ ನೆರೆದಿರುವ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ಸ್ನೇಹಿತರಿಗೆ ಮತ್ತು ಕಲಾವಿದರಿಗೆ, ಹಿರಿಯ ಕಲಾವಿದರಿಗೆ, ಮುಖ್ಯವಾಗಿ ನನ್ನ ಪ್ರೀತಿಯ ಕರ್ನಾಟಕದ ಜನತೆಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನ ಹೇಳ್ತಾ, ಒಂದು ಜಾಲಿ ಅನ್ನೋ ಕನಸನ್ನ ಫಸ್ಟು ನಾನು ತಗೊಂಡೋದಾಗ ಅದಕ್ಕೆ ನಾಂದಿ ಆಡಿದ್ದೆ ವೇಣು ಅಣ್ಣವರು. ತದನಂತರ ನಿರ್ಮಾಪಕರಾದ ಶ್ರೀಯುತ ಬ್ರಿಜ್ ಯಾದವ್ ಸರ್ಗೆ ಮತ್ತು ನಾಗವೇಣಿ ಮೇಡಮ್ಗೆ ನನ್ನ ಧನ್ಯವಾದ ಹೇಳ್ತೀನಿ. ಜಾಲಿ ಟೈಟಲ್ ತಕ್ಕಂಗೆ ನನ್ನ ಲೈಫಲ್ಲಿ ಜಾಲಿ ಇಲ್ಲ. ಸ್ವಲ್ಪ ಸೀರಿಯಸ್ಸು, ಸ್ವಲ್ಪ ಕ್ಯೂರಿಯಸ್ಸು. ನಾನಂತೂ ಪಕ್ಕಾ ಮಿಡ್ಲ್ ಕ್ಲಾಸು. ಸೊ ಮಿಡ್ಲ್ ಕ್ಲಾಸ್ ಹುಡುಗನಾಗಿ ಇವತ್ತು ಈ ಕನಸು ಹೊತ್ಕೊಂಡ್ಬಂದಿದ್ದೀರಿ. ಸೊ ಇಲ್ಲಿ ನಿಂತಿದ್ದೀರಿ ಅಂದರೆ ನಾನೊಬ್ಬನ ಪರಿಶ್ರಮ ಅಲ್ಲ, ಇಲ್ಲಿ ಸಾಕಷ್ಟು ಜನರ ಪರಿಶ್ರಮ ಇದೆ. ಒಬ್ಬ ವ್ಯಕ್ತಿ ಒಂದು ಸಿನಿಮಾ ಮಾಡ್ಬೋದು, ಆದರೆ ಅದನ್ನು ಗೆಲ್ಸ್ಕೊಳ್ಳೋದಕ್ಕೆ 100 ಜನ ಶಕ್ತಿ ಬೇಕು. ಆ ಶಕ್ತಿಯೇ ನಮ್ಮ ತಂಡ ಅಂತ ನಾನು ಹೇಳ್ತಾ, ಹಾಗೆ ನಿಮ್ಮ ಮಾಧ್ಯಮ ಮಿತ್ರರು ಮತ್ತು ಕರ್ನಾಟಕ ಜನತೆ ಅಂತ ಭಾವಿಸಿದ್ದೀನಿ. ನಂತರ ಸತತ 12 ವರ್ಷ ಜರ್ನಿ ಇಲ್ಲಿಗೆ ಬರಬೇಕು ಅಂದರೆ